ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನಸ್. ಇವತ್ತೇನು ಅಂದರೆ ನಾವು ನಮ್ಮ ಸ್ವರ್ಣಮುಖಿಯಿಂದ ಹೊಸದಾಗಿ ಬಸ್ ಬಿಟ್ಟಿದ್ದಾರೆ. ಆ ಬಸ್ ಬಗ್ಗೆ ಒಂದು ಟ್ರಾವೆಲ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ಈ ಬಸ್ ಬಂದುಬಿಟ್ಟು ಬ್ಯಾಂಗ್ಳೂರು ಟು ಪೊದ್ದುಟೂರು, ರೂಟ್ ಬಂದುಬಿಟ್ಟು ಬ್ಯಾಂಗ್ಳೂರು, ಹೆಬ್ಬಾಳು, ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ಬೈಪಾಸು, ಶಿಡ್ಲಘಟ್ಟ ಮತ್ತು ಚಿಂತಾಮಣಿ, ಮದನಪಲ್ಲಿ, ಕಡಪ, ಪೊದ್ದುಟೂರು ಹೋಗುತ್ತೆ. ಇದು ಬೆಳಗ್ಗೆ ಕಲರ್ಸ್ಪಲ್ಯ ಬಿಡೋ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 7:10ಕ್ಕೆ, ಮತ್ತು ಮದನಪಲ್ಲಿ ಬಂದುಬಿಟ್ಟು 10:50ಕ್ಕೆ ಹೋಗುತ್ತೆ, ಮತ್ತು ಕಡಪ ಹೋಗೋತ್ತಿಗೆ 2:15 ಆಗುತ್ತೆ, ಪೊದ್ದುಟೂರು ಹೋಗೋತ್ತಿಗೆ 5 ಗಂಟೆ ಆಗುತ್ತೆ. ಮತ್ತು ಅಲ್ಲಿ 6 o'clock ಬಿಡ್ತಾರೆ, 8 ಗಂಟೆಗೆ ಕಡಪ ಬರುತ್ತೆ, ಮತ್ತು 12 o'clockಗೆ ಮದನಪಲ್ಲಿ, ಮತ್ತು ಬೆಳಗ್ಗೆ 4 ಗಂಟೆಗೆಲ್ಲ ನಿಮಗೆ ಬೆಂಗಳೂರು ಸೇರುತ್ತೆ. ಈ ಬಸ್ಸು ಒಂದು ಏನಂದರೆ ಹೊಸದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಸ್ಸು. ಅವರು ಪ್ಯಾಸೆಂಜರು ಕಂಫರ್ಟಬಲ್ ನೋಡಿಕೊಂಡು ಸೀಟುಗಳು ಸೆಮಿ ಪುಷ್ ಬ್ಯಾಕ್ ಹಾಕಿ, ಮತ್ತು ಬಸ್ ಬಂದುಬಿಟ್ಟು ಒಳ್ಳೆ ಟೂರಿಸ್ಟ್ ಬಸ್ ಥರ ಮಾಡಿದ್ದಾರೆ. ಲೈಟಿಂಗ್ಸ್ ಆಗಲಿ, ಆಡಿಯೋ ಸಿಸ್ಟಮ್ ಆಗಲಿ, ವಿಡಿಯೋ ಸಿಸ್ಟಮ್ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಬಾಡಿ ಬಿಲ್ಟ್ ಆಗಿರೋದು ಬಂದುಬಿಟ್ಟು AE ಕೋಚ್ ಪೊಲ್ಲಾಚಿಯಿಂದ ಆಗಿದೆ ಈ ಬಸ್ಸು. ತುಂಬ ಇನ್ಫಾರ್ಮೇಷನ್. ಮತ್ತು ನಿಮಗೆ ಬೇಕಾದರೆ ಆನ್ಲೈನ್ ಬುಕ್ಕಿಂಗ್ ಇದೆ, ರೆಡ್ ಬಸ್ಸಲ್ಲಿದೆ, ಮತ್ತು ಅವ್ರ ಓನ್ ವೆಬ್ಸೈಟ್ ಇದೆ ಸ್ವರ್ಣಮುಖಿ. ಆ ವೆಬ್ಸೈಟಲ್ಲೂ ನೀವು ಬೇಕಾದರೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಟೋಟಲ್ ಫೇರ್ ಬಂದುಬಿಟ್ಟು ಆನ್ಲೈನಲ್ಲಿ 440 ರೂಪೀಸ್ ಆಗುತ್ತೆ. ಬೆಂಗಳೂರು ಟು ಪೊದ್ದುಟೂರು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಸ್ವರ್ಣಮುಖಿ ಅವರಿಂದ. ಪ್ಯಾಸೆಂಜರ್ಗೆ ಮೇಯ್ನ್ ಕಂಫರ್ಟಬಲ್ ನೋಡಿ ಈ ಬಸ್ಸನ್ನು ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಸೆಮಿ ಪುಷ್ ಬ್ಯಾಕ್ ಕೊಟ್ಟಿರೋದು, ಯಾಕಂದರೆ ತುಂಬ ಲಾಂಗ್ ಜರ್ನಿ ಮಾಡ್ತಾರೆ ಪ್ಯಾಸೆಂಜರ್ಸು. ಸೊ ದಟ್ ಏನಂದರೆ ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ, ಯಾಕಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 7 to 8 hours ಜರ್ನಿ ಆಗುತ್ತೆ. ಸೊ ದಟ್ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಸ್ವರ್ಣಮುಖಿ ಅವರು ಓನರ್ಸ್ ಆಗಲಿ ಅವರೆಲ್ಲ ಕೇರ್ ತಗೊಂಡಿದ್ದಾರೆ ಈ ಬಸ್ಸು. ಬಟ್ ಬಸ್ ಮಾತ್ರ ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ. ಲೈಬ್ರರಿ ಆಗಲಿ, ಆ ಬಸ್ ಕಲರ್ ಬಂದುಬಿಟ್ಟು ನೋಡೋದಕ್ಕೆ ಬ್ಯಾಕ್ ಸೈಡೆಲ್ಲ ಆಲ್ಮೋಸ್ಟ್ ಲೈಕ್ ವಾಲ್ವೋ ಶೇಪ್ ತಂದಿದ್ದಾರೆ. ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ಆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಬೆಂಗಳೂರು ಟು ಮದನಪಲ್ಲಿ. ಸೊ ದಟ್ ಆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಫುಲ್ ಕಂಪ್ಲೀಟ್ ಜರ್ನಿ ಬೆಂಗಳೂರಿಂದ ಮದನಪಲ್ಲಿವರೆಗೂ ಇರುತ್ತೆ. ನಿಮಗೆ ಆನ್ಲೈನ್ ಬುಕ್ಕಿಂಗ್ ಇದೆ, ರೆಡ್ ಬಸ್ಸಲ್ಲಿ ಅವೈಲಬಿಲಿಟಿ ಇದೆ. ಪ್ಲಸ್ ಬಂದುಬಿಟ್ಟು ಅವ್ರದ್ದು ಓನ್ ವೆಬ್ಸೈಟ್ ಸ್ವರ್ಣಮುಖಿ ಟ್ರಾವೆಲ್ಸ್ ಅಂತ ಇದೆ, ಅಲ್ಲಿ ನಿಮಗೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಬೋದು. ಇದು ರೂಟ್ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಹೆಬ್ಬಾಳು ಮತ್ತು ಯಲಹಂಕ, ಚಿಕ್ಕಬಳ್ಳಾಪುರ ಬೈಪಾಸು, ಶಿಡ್ಲಘಟ್ಟ ಆ ರೂಟಲ್ಲಿರೋ ಪಬ್ಲಿಕ್ಕೆಲ್ಲ ಕನ್ವೀನಿಯೆಂಟಾಗಿ ಯೂಸ್ ಆಗುತ್ತೆ. ದಯವಿಟ್ಟು ಯಾರಾದರೂ ಬೇಕಾದರೆ ಉಪಯೋಗಿಸ್ಕೊಳ್ಳಿ. ಆನ್ಲೈನ್ ಬುಕ್ಕಿಂಗು ಇದೆ, ಸೀಟ್ಸ್ ಬುಕ್ ಮಾಡ್ಕೋಬೋದು. ಎಲ್ಲರೂ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಖುಷಿಯಾಗುತ್ತೆ. ಇಂಥ ಒಂದು ಫೆಸಿಲಿಟಿ ಅವ್ರು ಕೊಡ್ತಾ ಇದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಫೇರು ನಿಮಗೆ ಜಾಸ್ತಿ ಬರೋಲ್ಲ, ಬರೀ 440 ರೂಪೀಸು. ಅದೇ ಟ್ರಾವೆಲ್ಸ್ಗೆ ಹೋದರೆ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ. ಕಂಫರ್ಟಬಲಾಗಿ ಹೋಗ್ಬೋದು. ಸೀಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ಸ್ವರ್ಣಮುಖಿ ಯಾರು ಆಗಲಿ JNR ಟೀಮ್ ಅವ್ರಿಗೆ ತುಂಬ ಧನ್ಯವಾದ. ಯಾಕಂದರೆ ಅವರೆಲ್ಲ ನಮಗೆ ವಿಡಿಯೋ ಮಾಡೋದಕ್ಕೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಇವತ್ತು ಏನಂದರೆ ನಮ್ಮ ಸ್ವರ್ಣಮುಖಿಯಲ್ಲಿ ಒಂದು ಬಸ್ಸು ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಇದು ಬಂದುಬಿಟ್ಟು ಬೆಂಗಳೂರು ಟು ಪೊದ್ದುಟೂರು, ಬೆಂಗಳೂರಿಂದ ಮದನಪಲ್ಲಿ, ಕಡಪ ಮತ್ತು ಪೊದ್ದುಟೂರು ಹೋಗುತ್ತೆ. ಹೊಸ ಬಸ್ ಬಂದಿದೆ, ಬನ್ನಿ ಇವತ್ತು ನೋಡೋಣ ನಾವು ಯಾವ ಥರ ಇದೆ ಇಂಟೀರಿಯರ್ಸ್ ಏನು ಅಂತ. ಈಗ ಸದ್ಯಕ್ಕೆ ಹೆಬ್ಬಾಳಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಗೆ. ಟೈಮಿಂಗ್ಸ್ ಬಗ್ಗೆ, ಸ್ಟಾಫ್ ಬಗ್ಗೆ ಎಲ್ಲ ಬಂದು ಡೀಟೇಲ್ಸ್ ತಗೊಳ್ಳೋಣ. ಬನ್ನಿ ಇವತ್ತು ನಮ್ಮ ಸ್ವರ್ಣಮುಖಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಬೆಂಗಳೂರಿಂದ ಮದನಪಲ್ಲಿವರೆಗೂ ಜರ್ನಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಹೆಬ್ಬಾಳ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ 7:10 ಆಗ್ತಾಯಿದೆ. 7 o'clockಗೆ ಮಾರ್ಕೆಟ್ ಬಿಡುತ್ತೆ. ಸೊ ದಟ್ ಹೆಬ್ಬಾಳ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವರ್ಣಮುಖಿ ಬಸ್ಗೋಸ್ಕರ.
ಬ್ಯಾಕ್ ಸೈಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ವಾಲ್ವೋ ಲೈಟ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸ್ವರ್ಣಮುಖಿ ಅವರ ಅಡ್ರೆಸ್ ಎಲ್ಲ ಇದೆ ನೋಡಿ ಇಲ್ಲಿ. ಸ್ವರ್ಣಮುಖಿ ಸೈಡ್ ಲೈಬ್ರರಿ ನೋಡಿ ಯಾವ ಥರ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಟೈಗರ್ದು ಅವಾಯ್ಡ್ ಟೋಟಲ್ 5 ಸೀಟ್ ಸಿಂಗಲ್ ಸೀಟ್ಸ್ ಮಾಡಿದ್ದಾರೆ. ಸೈಡ್ ಎಲ್ಲರೂ ಬಂದ್ಬಿಟ್ಟು ಸೈಡ್ ಟೈಪ್ ಮಾಡ್ತಾರೆ, ಸಿಂಗಲ್ ಸೀಟ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಮತ್ತು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ 2 ಟಿ ವಿ ಇಟ್ಟಿದ್ದಾರೆ, ತುಂಬ ಇದಾಗುತ್ತೆ. ಮತ್ತು ಪ್ಲಸ್ ದೇವ್ರ ಫೋಟೋ ಅನಿಸುತ್ತೆ. ಒರಿಜಿನಲ್ CC ಕ್ಯಾಮ್ರಾ ಹಾಕಿದ್ದಾರೆ. ಒಳ್ಳೆ ಪುಷ್ ಬ್ಯಾಕು, ಸೆಮಿ ಪುಷ್ ಬ್ಯಾಕ್ ಸೀಟ್ ಹಾಕಿದ್ದಾರೆ. 3+2 ಒಳ್ಳೆ ಸೀಟ್ ಹಾಕಿದ್ದಾರೆ. ತುಂಬ ಕಂಫರ್ಟಬಲ್ ಸೀಟಿಂಗು. ಇಂಟೀರಿಯರ್ಸ್ ನೋಡಿ ಈ ಥರ ಇದೆ. ಪ್ಯಾಸೆಂಜರ್ಸ್ ಜಾಸ್ತಿ ಇದ್ದಾರೆ, ಸೊ ಅದು ಜಾಸ್ತಿ ತೋರ್ಸೋಕ್ಕಾಗ್ತಲ್ಲ ಇಂಟೀರಿಯರು. ನೋಡಿ ಸೀಟಿಂಗ್ ಯಾವ ಥರ ಇದೆ, ತುಂಬ ಕಂಫರ್ಟಬಲ್ ಪುಷ್ ಬ್ಯಾಕ್ ಸೀಟ್ ಮಾಡಿದ್ದಾರೆ. ಮತ್ತು ಸೆಮಿ ಪುಷ್ ಬ್ಯಾಕ್ ಅಂತ ಹೇಳ್ಬೋದು. ಸ್ವಲ್ಪ ಪುಷ್ ಮಾಡಿದ್ರೆ ನೀವು ಸೆಮಿಯಾಗಿ ಇದಾಗುತ್ತೆ. ಇಂಟೀರಿಯರ್ಸ್ ಈ ಥರ ಇದೆ. ಒಳ್ಳೆ ಕಂಫರ್ಟಬಲ್ ಸೀಟ್ ಕೊಟ್ಟಿದ್ದಾರೆ ಪ್ಯಾಸೆಂಜರ್ಸ್ಗೆ. ಸೊ ಮತ್ತು ಆರ್ಮ್ ರಶ್ ಕೊಟ್ಟಿದ್ದಾರೆ. ಸೊ ದಟ್ ಏನಂದರೆ ಈ ಕಡೆ ನೋಡಿ ಆರ್ಮ್ ರಶ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಪುಷ್ ಬ್ಯಾಕ್ ಇದೆ. ಇಲ್ಲಿ ನೋಡಿ ಬಾಟಮಲ್ಲಿ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ, ಪುಷ್ ಮಾಡ್ಬೋದು ಇದನ್ನು. ಇದು ಪುಷ್ ಬ್ಯಾಕ್ ಸೀಟ್ ಕೊಟ್ಟಿದ್ದಾರೆ, ಸೆಮಿ ಪುಷ್ ಬ್ಯಾಕು, ಕಂಪ್ಲೀಟ್ ಅಲ್ಲ. ಯಾಕಂದರೆ ಪ್ಯಾಸೆಂಜರ್ಸು ಸುಮಾರು ಲಾಂಗು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ಮಾಡಿದ್ದಾರೆ. ಇದು ಇಂಟೀರಿಯರ್ಸು. ಮತ್ತು ಒಳ್ಳೆ ಆಡಿಯೋ ಸಿಸ್ಟಮ್ ಇಟ್ಟಿದ್ದಾರೆ, CC ಕ್ಯಾಮ್ರಾ ಇಟ್ಟಿದ್ದಾರೆ ನೋಡಿ. ಇದು ನಮ್ಮ ಸ್ವರ್ಣಮುಖಿ ಬಸ್ ಅವರ ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ. ಮತ್ತು ಲಗೇಜ್ ಕ್ಯಾರಿಯರು ಮತ್ತು ಇಂಟೀರಿಯರ್ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ಇನ್ಸೈಡು ಇದು ಲೈಟಿಂಗ್ಸ್ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಸರಿನಾ? ಸುಮಾರು ಎಣ್ಣೆ ಲಿಂಕ ಸ್ವರ್ಣಮುಖಿಲಿ ಉಂಟು ನಮಗೆ 20 ಲಿಂಕ ಅಣ್ಣ. ಇದು ಬಸ್ ಫಸ್ಟ್ ಟ್ರಿಪ್ ಯಾರು ಸ್ಟಾರ್ಟ್ అవుతారో టైమింగ్ ఎంత చెప్పండి అన్న? కలశపల్లి. ఓకే, 10:50కి మదనపల్లి. కడప ఎంత చెప్పిపోతారన్న? 2:30. పొద్దుటూరున 5 అవుతుంది. రిటర్న్ ఆడ ఎంత చెప్పి ఇస్తారన్న? 6:30కి ఇస్తారా? కడపకేనా? కడపకి. మదనపల్లికి 12 అవుతుంది. బెంగళూరు రీచ్ అయ్యే లోపల 4 గంటలది. థ్యాంక్స్ సార్. నమస్తే, మీ పేరు సార్? మీరు ఎన్ని ఏళ్ళు ఇంకా స్వర్ణముఖిలో పనిచేస్తున్నారు? స్వర్ణముఖిలో ఏంగా పనిచేస్తున్నారు సార్? డ్రైవరా? మీకేం అనిపిస్తుంది సార్ ఈ రూటు ఎట్లా ఉంది? కంఫర్టబుల్గా ఉంది. రూట్ ఏం సార్ స్టార్ట్ చేస్తారు? ఎక్కడి నుంచి స్టార్ట్ అవుతారు? ఫస్ట్ ట్రిప్ తర్వాత పొద్దుటూరు. రూట్ యాವ್ದన్నా వస్తుంది? కలాస్పాలము, రెబ్బాలు, యలంక, దేవనల్లి, చిబ్బలాపురం, చిలగట, చింతామణి, మదనపల్లి, రాయచేటి, గురుమకొండ, రాయచేటి, కడప, మైసూర్, పొద్దుటూరు. అన్న టోటల్ ఎన్ని కిలోమీటర్స్? ఒట్టు 350 కిలోమీటర్లు వస్తుంది. 350. ఓకేనా, థ్యాంక్ యూ అన్న, థ్యాంక్ యూ వెరీ మచ్. ಹಾಯ್ ಫ್ರೆಂಡ್ಸ್, ಈಗ ಹೆಬ್ಬಾಳ ಬಿಡ್ತಾ ಇದ್ದೀವಿ. ಕರೆಕ್ಟಾಗಿ 7:20ಗೆ ಬಂದಿದೆ ಹೆಬ್ಬಾಳಕ್ಕೆ. ಬನ್ನಿ, ಇದು ರೂಟ್ ಯಾವ ಥರ ಹೋಗುತ್ತೆ ಏನು ಅಂತ ಫುಲ್ ವಿಡಿಯೋ ಮಾಡೋಣ. ಇದು ಹೆಬ್ಬಾಳ ಫ್ಲೈಓವರು. ದೇವನಹಳ್ಳಿ 27, ಚಿಕ್ಕಬಳ್ಳಾಪುರ 48, ಅನಂತಪುರ 196. ST ಮಾಲ್ ಬಂದಿದ್ದೀವಿ.
ಸ್ಟ್ರೈಟ್ ಹೋದರೆ ಹೈದ್ರಾಬಾದ್ ಹೈವೇ. ನಾವು ಇಲ್ಲಿಂದ ಯಲಹಂಕ ಕೆಳಗಡೆ ಹೋಗ್ತೀವಿ, ಯಾಕಂದರೆ ಸೀಟ್ಸ್ ಎಲ್ಲ ಅಪ್ಡೇಟ್ ಮಾಡಬೇಕು. ಯಲಹಂಕ ಆಂಜನೇಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಯಲಹಂಕ ಅಲ್ಲಿ ಸುಮಾರು ಜನ ಕಾಯ್ತಾ ಇದ್ದಾರೆ. 8 o'clock ಆಗ್ತಾಯಿದೆ. ಈಗ ಯಲಹಂಕ ಬಿಡ್ತಾ ಇದ್ದೀವಿ. ಇದು ಹೊಸದಾಗಿ ಬಂದಿರುವ GTR ಎಕ್ಸ್ಪ್ರೆಸ್ಸು ಕದ್ರಿ, ಬೆಂಗಳೂರು ಕದ್ರಿ ವಯಾ ಚಿಂತಾಮಣಿ. ಕೆಳಗಡೆ ಭಾರತಿ ಇದೆ, ಮುಂದೆ ಬಂದ್ಬಿಟ್ಟು GTR ಎಕ್ಸ್ಪ್ರೆಸ್ ಬೆಂಗಳೂರು ಟು ಕದ್ರಿ ಇದೆ. ಅದರಲ್ಲಿ ನಮ್ಮ ಕಂಡಕ್ಟರ್ನ ಇರೋದು. ನೋಡಿ ಆ ಕಡೆ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಇದು NH44 ಬ್ಯಾಂಗ್ಳೂರು ಹೈದ್ರಾಬಾದ್ ಹೈವೇ. ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ GTR ಎಕ್ಸ್ಪ್ರೆಸ್ಸು ಬೆಂಗಳೂರು ಟು ಕದ್ರಿ. ಹೈದ್ರಾಬಾದ್ ಹೈವೇ ಎಂಟ್ರಿ ಆಗಿದ್ದೀವಿ. ಬನ್ನಿ ಎಂಜಾಯ್ ಮಾಡೋಣ. ಜಕ್ಕೂರು ಏರ್ಪೋರ್ಟು ಟ್ರೈನಿಂಗ್ ಸೆಂಟರ್ ಥರ ಇದು. SLN GTR ಎಕ್ಸ್ಪ್ರೆಸ್ಸು ಬೆಂಗಳೂರು ಟು ಕದ್ರಿ. ಇದು ರೀಸೆಂಟಾಗಿ ಬಾಡಿ ರೀಬಿಲ್ಡ್ ಮಾಡಿರೋ ಗಾಡಿ. ಏರ್ಪೋರ್ಟ್ ಟೋಲ್ ಪ್ಲಾಜಾ ಬಂದಿದ್ದೀವಿ ಈಗ. ಟೈಮ್ 8:15 ಆಯಿತು. ಏರ್ಪೋರ್ಟ್ ಟೋಲ್ ಪ್ಲಾಜಾ. ಸ್ಟ್ರೈಟ್ ಹೋದರೆ ಬ್ಯಾಂಗ್ಳೂರು ಹೈದ್ರಾಬಾದ್ ಹೈವೇ, ಮತ್ತು ಲೆಫ್ಟ್ ತಗೊಂಡ್ರೆ ನಾವು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ಬೋದು. ನೋಡಿ ನಾವು ಈ ಕಡೆ ಲೆಫ್ಟಲ್ಲಿ ಹೋದರೆ ಏರ್ಪೋರ್ಟ್ಗೆ ಹೋಗ್ಬೋದು.
ಚಿಕ್ಕಬಳ್ಳಾಪುರ 44, ಅನಂತಪುರ 179, ಹೈದ್ರಾಬಾದ್ 533, ನಾಗ್ಪುರ್ 973. ಬನ್ನಿ, ಈಗ NH 44 ಎಂಟ್ರಿ ಆಗಿದ್ದೀವಿ. ದೇವನಹಳ್ಳಿ ಬಂದಿದ್ದೀವಿ 8:30ಗೆ. ಇದು ಬಂದುಬಿಟ್ಟು ಡೈರೆಕ್ಟ್ ಚಿಕ್ಕಬಳ್ಳಾಪುರ ಮೇಲೆ ಹೋಗುತ್ತೆ. ಚಿಕ್ಕಬಳ್ಳಾಪುರ ಹೋಗಿ ಮತ್ತೆ ನಾವು ಮದನಪಲ್ಲಿ ಬರ್ತೀವಿ. ಬನ್ನಿ, ಸ್ವಲ್ಪ ಹೊತ್ತು NH 44ಗೆ ಜರ್ನಿ ಮಾಡೋಣ. ಇದೇ ಹೊಸದಾಗಿರೋ ರೋಡು, ಪೆರಿಫೆರಲ್ ರಿಂಗ್ ರೋಡ್ ಅಂತಾರೆ ಇದು ಹೆಸರು. ಇಲ್ಲಿಂದ ಲೆಫ್ಟ್ ಹೋದರೆ ತುಮಕೂರು, ಡಾಬಾಸ್ಪೇಟ್ ಎಲ್ಲ ಹೋಗ್ಬೋದು, ಮತ್ತು ಬಾಂಬೆಗೆಲ್ಲ ಹೋಗ್ಬೋದು. ರೈಟಲ್ಲಿ ಹೋದರೆ ಹೊಸಕೋಟೆ, ಚಿತ್ತೂರು, ತಿರುಪತಿ ಮತ್ತು ಚೆನ್ನೈಗೆಲ್ಲ ಹೋಗ್ಬೋದು. ಮತ್ತು ಸ್ಟ್ರೈಟ್ ಹೋಗೋದ್ರಿಂದ ನಾವು ಹೈದ್ರಾಬಾದ್ ಹೋಗ್ಬೋದು. ಆಮೇಲೆ ಇಲ್ಲಿ ಲೆಫ್ಟ್ ತಗೊಂಡ್ರೆ ನಮಗೆ ನಂದಿ ಹಿಲ್ಸ್ ಹೋಗ್ಬೋದು ಲೆಫ್ಟಲ್ಲಿ. ಬನ್ನಿ, ಇಲ್ಲಿಂದ 22 ಕಿಲೋಮೀಟರ್ಸ್ ಆಗುತ್ತೆ ನಂದಿ ಹಿಲ್ಸು. 10 ಕಿಲೋಮೀಟರ್ ಕರಗಳ್ಳಿ ಕ್ಲಾಸು. ಬನ್ನಿ, ಈಗ ನಾವು NH 44 ಎಂಟ್ರಿ ಆಗಿದ್ದೀವಿ. ಇದು ತುಂಬ ಕಂಜೆಸ್ಟೆಡ್ ಫ್ಲೈಓವರು, ಯಾಕಂದರೆ 2 ವೆಹಿಕಲ್ಸ್ ಮೇಲೆ ಹೋಗೋಕ್ಕಾಗಲ್ಲ. ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇದೆ ನೋಡಿ. ಟ್ರಾಫಿಕ್ ಜಾಸ್ತಿ ಈ NH 44 ಇಲ್ಲಿಂದ 98, ಅನಂತಪುರ 173, ಕರ್ನೂಲ್ 311. ನಂದಿ ಹಿಲ್ಸು ಯಾವ ಥರ ಕ್ರೌಡ್ಸ್ ಎಲ್ಲ ಅಬ್ರ ಆಗಿದೆ. ಇವತ್ತು ನಂದಿ ಹಿಲ್ಸ್ ಯಾವ ಥರ ಕಾಣಿಸ್ತಾ ಇದೆ, ಸೂಪರ್ ಆಗಿದೆ. ಸುಮಾರು ಜನ ಬರ್ತಾ ಇರ್ತಾರೆ ಬ್ಯಾಂಗ್ಳೂರ್ ಡೇ ಟೂರ್ ಅಂತ ನಂದಿ ಹಿಲ್ಸ್ಗೆ. ಬೆಳಗ್ಗೆ ನೋಡಿ ತುಂಬ ಚೆನ್ನಾಗಿದೆ. ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ದಟ್ ಏನಂದರೆ ಸ್ವಲ್ಪ ರೋಡ್ ಡೆವಿಯೇಷನ್ ಇದೆ, ಪ್ಲಸ್ಸು ಟ್ರಾಫಿಕ್ಕು ಲೈಟಾಗಿ ಜಾಮ್ ಆಗ್ತಾ ಇರುತ್ತೆ. ಮುಂದೆ APSRTC ಕೊತ್ತೂರು ಗಾಡಿ ಹೋಗ್ತಾ ಇದೆ. ಇಲ್ಲಿ ಚಿಕ್ಕಬಳ್ಳಾಪುರ್ಗೆ ಒಂದು 6 ಕಿಲೋಮೀಟರ್ಸು, ಅನಂತಪುರ 154 ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಚಿಕ್ಕಬಳ್ಳಾಪುರ್ಗೆ ಲೆಫ್ಟ್ ಹೋಗಬೇಕು, ಹೈದ್ರಾಬಾದು ರೈಟ್ ಹೋಗಬೇಕು. ಚಿಕ್ಕಬಳ್ಳಾಪುರ ರೋಡು ಒಳಗಡೆ ಹೋದರೆ ಚಿಕ್ಕಬಳ್ಳಾಪುರ. ನಾವು ಸ್ಟ್ರೈಟ್ ಚಿಕ್ಕಬಳ್ಳಾಪುರದಿಂದ ಇದಕ್ಕೆ ಹೋಗ್ತಾ ಇದ್ದೀವಿ. ಶಿಡ್ಲಘಟ್ಟ, ಚಿಂತಾಮಣಿ.
ನಾವು ಡಿವಿಯೇಷನ್ ತಗೋತೀವಿ ಇದಕ್ಕೆ ಶಿಡ್ಲಘಟ್ಟ ರೋಡ್ಗೆ, ಚಿಕ್ಕಬಳ್ಳಾಪುರ ಸಿಟಿ ಸ್ಟ್ರೈಟ್ ಹೋದರೆ ಮೇಲ್ಗಡೆ ಫ್ಲೇವರ್ ಮೇಲೆ ಹೈದ್ರಾಬಾದ್ ಹೋಗುತ್ತೆ. ಈಗ ಯೂ ಟರ್ನ್ ತಗೋತಾ ಇದ್ದೀವಿ ಶಿಡ್ಲಘಟ್ಟಗೆ. ನೋಡಿ ಈಗ ಸರ್ವಿಸ್ ರೋಡಲ್ಲಿ ಹೋಗಿ ಶಿಡ್ಲಘಟ್ಟಗೆ ಲೆಫ್ಟ್ ತಗೋತೀವಿ. ಈಗ ಲೆಫ್ಟ್ ತಗೊಂಡು ಶಿಡ್ಲಘಟ್ಟ ಹೋಗ್ತೀವಿ. ರೈಟ್ ಹೋದರೆ ಚಿಕ್ಕಬಳ್ಳಾಪುರ ರೋಡು, ರೈಲ್ವೆ ಟ್ರ್ಯಾಕು ಪ್ಯಾರಲಲ್ ಆಗಿದೆ. ಈ ರೈಲ್ವೆ ಟ್ರ್ಯಾಕ್ ಬಂದ್ಬಿಟ್ಟು ಅಪ್ ಟು ಕೋಲಾರ ಬಂಗಾರಪೇಟೆ ರೀಚ್ ಆಗುತ್ತೆ. ಇದು ವೆರಿ ಕೋಲಾರ ಡಿಸ್ಟಿಕಲ್ಲೇ ಹೋಗುತ್ತೆ ಇದು ರೈಲ್ವೆ ಟ್ರ್ಯಾಕು. ನೋಡಿ ಇದು ಚಿಕ್ಕಬಳ್ಳಾಪುರಿಂದ ಚಿಂತಾಮಣಿ ರೋಡು. ಇಲ್ಲಿ ಈ ಕಡೆ ನೋಡಿದ್ರೆ ರೈಲ್ವೆ ಟ್ರ್ಯಾಕ್ ಇದೆ. ಈ ಟ್ರ್ಯಾಕ್ ಬಂದ್ಬಿಟ್ಟು ನಮಗೆ ಎರಡು ಟ್ರೈನ್ ಸಿಗುತ್ತೆ ಕೋಲಾರಿಂದ ಬೆಂಗಳೂರಿಗೆ. ರೂಟ್ ಬಂದ್ಬಿಟ್ಟು ಕೋಲಾರ, ಶ್ರೀನಿವಾಸಪುರ, ಚಿಂತಾಮಣಿ ಈ ರೂಟಲ್ಲಿ ಬರುತ್ತೆ ಇದು. ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರ ಕಡೆಯಿಂದ ಹೋಗುತ್ತೆ ಇದು. ಮಿನಿ ವಿಧಾನಸೌಧ ಚಿಕ್ಕಬಳ್ಳಾಪುರದು. ಇವತ್ತು 25 ಶಿಡ್ಲಘಟ್ಟ ಬಂದಿದ್ದೀವಿ. ಈಗ GTR ಎಕ್ಸ್ಪ್ರೆಸ್ ನೋಡಿ ಇವತ್ತು ಬಂದಿದೆ. ఇది ఇస్తే తీసుకునేది కాదు, వచ్చే రూపాయలు వాడతానే ఉంచండి.
ಆಗ್ತಾ ಇದೆ. ಚಿಂತಾಮಣಿ ಬಂದಿದ್ದೀವಿ. ಚಿಂತಾಮಣಿ ರೈಟ್ ಸೈಡ್ ಹೋದರೆ ಚಿಂತಾಮಣಿ ಪ್ರೈವೇಟ್ ಬಸ್ ಸ್ಟ್ಯಾಂಡು, ಸ್ಟ್ರೈಟ್ ಹೋದರೆ ಮದನಪಲ್ಲಿ ರೋಡು. ಇಲ್ಲಿಂದ ಡಿವಿಯೇಷನ್ ಇದೆ, ಕದ್ರಿಗೆ ಹೋಗ್ಬೋದು, ಪ್ಲಸ್ ಮದನಪಲ್ಲಿಗೆಲ್ಲ ಹೋಗ್ಬೋದು ರೂಟು. ಚಿಂತಾಮಣಿ ಇವತ್ತು ಸಂಡೇ ಫುಲ್ ಬ್ಯುಸಿ ಇದೆ. ಈಗ ಟೈಮು 9:50 ಆಯಿತು. ಚಿಂತಾಮಣಿ ಚೇಲೂರು ಸರ್ಕಲ್ಲು ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ನಿಮಗೆ ಕದ್ರಿ ಹೋಗ್ಬೋದು. ಮತ್ತು ಸ್ಟ್ರೈಟ್ ಹೋದರೆ ಮದನಪಲ್ಲಿ ರೋಡು. ಲೆಫ್ಟ್ ತಗೊಂಡ್ರೆ ಮದನಪಲ್ಲಿ, ರೈಟ್ ತಗೊಂಡ್ರೆ ಬ್ಯಾಂಗ್ಳೂರು, ಮತ್ತು ಸ್ಟ್ರೈಟ್ ಹೋದರೆ ಶ್ರೀನಿವಾಸಪುರ. ಮೇಯ್ನ್ ಹೈವೇಗೆ ಜಾಯ್ನ್ ಆಗ್ತಾ ಇದ್ದೀವಿ. ಚಿಂತಾಮಣಿ ಟು ಮದನಪಲ್ಲಿ ಹೈವೇಗೆ. ಮುಂದೆ ಶ್ರೀನಿವಾಸಪುರ, ಕೋಲಾರ, ಚಿಂತಾಮಣಿ ಬಸ್ ಹೋಗ್ತಾ ಇದೆ. ಬನ್ನಿ. ಇದಕ್ಕೆ ಮೇಲೆ ರೋಡ್ ಸೂಪರ್ ಆಗಿದೆ. ಡಬಲ್ ರೋಡು ತುಂಬ ಸ್ಮೂತಾಗಿದೆ. ಚಿಂತಾಮಣಿಯಿಂದ ಮದನಪಲ್ಲಿಗೆ ಎಮರ್ಜೆನ್ಸಿ ಯೂರಿನ್ಗೋಸ್ಕರ ಪ್ಯಾಸೆಂಜರ್ಸ್ ಕೇಳಿದ್ದಾರೆ. ಪಾಪ ಡ್ರೈವರ್ ಅವರು ಒಂದು 2 ಮಿನಿಟ್ಸ್ ನಿಲ್ಲಿಸಿದ್ದಾರೆ. ಬನ್ನಿ, ಚಿಂತಾಮಣಿಯಿಂದ ಮದನಪಲ್ಲಿ ಹೈವೇನ ಎಂಜಾಯ್ ಮಾಡೋಣ. ರೋಡಂತೂ ಸೂಪರ್ ಆಗಿದೆ. ಡಬಲ್ ರೋಡೇ, ಅದು ಚೆನ್ನಾಗಿ ಮಾಡಿದ್ದಾರೆ. ಕ್ರಾಸ್ ಬಂದಿದ್ದೀವಿ. ಈಗ ಟೈಮ್ 10 ಆಗ್ತಾಯಿದೆ. ನೋಡಿ, ಹಿಂಗೋದ್ರೆ ಗೋನ್ಪಲ್ಲಿ ಕೊತ್ಕೋಟೆಗೆ ಹೋಗ್ಬೋದು ರೂಟು. ಇಲ್ಲಿಂದ ಸುಮಾರು ಜನ ಕಾಯ್ತಾ ಇರ್ತಾರೆ. ಮದನಪಲ್ಲಿಗೆ ಹೋಗೋರಾಗಲಿ ಪ್ರತಿಯೊಬ್ಬರು ಕೊತ್ಕೋಟೆಗೆ ಹೋಗೋರು ಇಲ್ಲಿ ಕಾಯ್ತಾ ಇರ್ತಾರೆ. ಇಲ್ಲಿಂದ ರೈಟ್ ತಗೊಂಡ್ರೆ ಶ್ರೀನಿವಾಸಪುರ. ಮತ್ತು ಇಲ್ಲೊಂದು ಜಾಗದಲ್ಲಿ ಪ್ಯಾಚ್ ವರ್ಕ್ ಇದೆ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ದಟ್ ಈ ರೋಡಲ್ಲಿ ಇಲ್ಲೊಂದು ಕಡೆ ಪ್ರಾಬ್ಲಮ್ ಇದೆ, ಮಿಕ್ಕಿದ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಲಕ್ಷ್ಮೀಪುರಂ ಬಂದಿದ್ದೀವಿ. 10:25 ಆಯಿತು.
ರಾಯಲ್ಪಾಡು ಬಂದಿದ್ದೀವಿ. ಇದು ರಾಯಲ್ಪಾಡು, ಇದು ಕರ್ನಾಟಕದಲ್ಲೇ ಇರುತ್ತೆ. ಇದು ಊರೊಳಗಡೆ ಹೋಗ್ಬೇಕಾಗುತ್ತೆ ರಾಯಲ್ಪಾಡಿಗೆ. ಇಲ್ಲಿಗೆ ಕರ್ನಾಟಕ ಎಂಡ್ ಆಯಿತು. ಈಗ ನಾವು ಆಂಧ್ರ ಪ್ರದೇಶದಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿ ಇಲ್ಲಿ ಥ್ಯಾಂಕ್ ಯು ವಿಶಿಂಗ್ ಆಫ್ ಯು ಜರ್ನಿ. ಕರ್ನಾಟಕ ಎಂಡ್ ಆಯಿತು. ಫೇಮಸ್ 3 ಸಿಂಗಲ್ ಬಸ್ಸು. ಮಧುಸೂದನು ಕದ್ರಿ KGF ಹೋಗ್ತಾ ಇದೆ. ಕೃಷ್ಣಾ ನದಿ ನೀರು ಬರ್ತಾ ಇದೆ ಮದನಪಲ್ಲಿ. ಫೈನಲಿ ಮದನಪಲ್ಲಿ ರೀಚ್ ಆಗ್ತಾ ಇದ್ದೀವಿ. ಇವಾಗ ಏನಂದರೆ ಮದನಪಲ್ಲಿ ಸ್ವರ್ಣಮುಖಿ ಬಸ್ಸು ಇದಕ್ಕೆ ಕಂಟಿನ್ಯೂ ಮಾಡುತ್ತೆ ಕಡಪ ಪೊದ್ದುಟೂರ್ಗೆ. ನಾವು ಮದನಪಲ್ಲಿ ಹತ್ರ ಜರ್ನಿ ಎಂಡ್ ಮಾಡ್ತಾ ಇದ್ದೀವಿ. ಒಳ್ಳೆಯ ಬಸ್ಸು, ಸರ್ವೀಸು, ಸ್ಟಾಫ್ ಎಲ್ಲರಿಗೂ ತುಂಬ ಧನ್ಯವಾದ. ಸ್ಪೆಷಲ್ ಥ್ಯಾಂಕ್ಸು ನಾಗರಾಜಣ್ಣ, ಅನಿಲಣ್ಣ, ರಾಜಣ್ಣ, ಜೇನರಲ್ಲಿ ಇರೋರಿಗೆ ಮತ್ತು ಸ್ವರ್ಣಮುಖಿ ಸ್ಟಾಫ್ಗೂ ತುಂಬ ಧನ್ಯವಾದ. ಯಾಕಂದರೆ ಒಂದು ಒಳ್ಳೆ ಜರ್ನಿ ಮಾಡಿದ್ವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸುಮಾರು ಜನ ಕೇಳ್ತಾಯಿದ್ರು ಸ್ವರ್ಣಮುಖಿ ಬಸ್ಸು ಹೊಸದಾಗಿ ಬಂದಿದೆ, ವಿಡಿಯೋ ಮಾಡಿ ಅಂತ. ಫೈನಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಓಕೆ, ಮದನಪಲ್ಲಿವರೆಗೂ ಹೆಂಗಿದೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮದನಪಲ್ಲಿ ರೀಚ್ ಆಗ್ತಾಯಿದ್ವಿ. ಆಲ್ಮೋಸ್ಟ್ 10:55 ಈಗ 10:50 ಆಗ್ತಾಯಿದೆ ಟೈಮು. ಇನ್ನೊಂದು 5 ಮಿನಿಟ್ಸಲ್ಲಿ ಮದನಪಲ್ಲಿ ರೀಚ್ ಆಗಿಬಿಡ್ತೀವಿ. ಅಂದರೆ ಒಳ್ಳೆ ಬಸ್ ಸರ್ವೀಸು. ಇದು ರೂಟ್ ಬಂದುಬಿಟ್ಟು ಬೆಂಗಳೂರು ಕಲ್ಯಾಣಪಾಳ್ಯ 7:10 ಬಿಡುತ್ತೆ. ಅಲ್ಲಿಂದ ಹೆಬ್ಬಾಳಿಂದ ಯಲಹಂಕದಿಂದ ಮತ್ತು ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟೆಯಿಂದ ಚಿಂತಾಮಣಿ ಟು ಮದನಪಲ್ಲಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಿಮಗೆ ಒಂದು ಫಾಸ್ಟಾಗಿ ಬರುತ್ತೆ ಬಸ್ಸು. ಎಲ್ಲ ಬೈಪಾಸಲ್ಲಿ ಬರ್ತಾಯಿದೆ. ಚಿಕ್ಕಬಳ್ಳಾಪುರ ಬೈಪಾಸು ಮತ್ತು ಚಿಂತಾಮಣಿ ಬಂದ್ರೂ ಎಲ್ಲೂ ಹೋಗಲ್ಲ, ನಿಲ್ಲಿಸ್ಬಿಟ್ಟು ಒಂದು 2 ನಿಮಿಷ ತಗೊಂಬಂದ್ಬಿಡ್ತಾರೆ ಗಾಡಿ. ಒಳ್ಳೆ ಸರ್ವೀಸ್ ಇದೆ. ಸ್ವರ್ಣಮುಖಿ ಒಳ್ಳೆಯ ಹೆಸರಿದೆ. ಯಾರಾದರೂ ಈ ಕಡೆ ಹೆಬ್ಬಾಳ ಕಡೆ ಇರೋರಿದ್ದರೆ ಉಪಯೋಗಿಸ್ಕೋಬೋದು. ರೂಟು ಟೈಮಿಂಗ್ ಬಂದುಬಿಟ್ಟು
7:10 ಕೇರ್ ಮಾರ್ಕೆಟು. 7:30ಗೆ ನಿಮಗೆ ಹೆಬ್ಬಾಳು ಮತ್ತು ಯಲಹಂಕಗೆ 7:40. ಮದನಪಲ್ಲಿ ಬಂದಿದ್ದೀವಿ. ಬಸ್ ಸ್ಟಾಪ್ ಇದು. ನಮ್ಮ ಮಧುಸೂದನ್ ಬಸ್ ಇದೆ, ಕದ್ರಿಗೆ ಹೋಗೋ ಬಸ್ಸು ಇದೆ. ಇದು ಮಾರ್ಕೆಟು, ಮದನಪಲ್ಲಿ ಮಾರ್ಕೆಟು. ಸ್ಟ್ರೈಟ್ ಹೋದರೆ APSRTC ಬಸ್ ಸ್ಟ್ಯಾಂಡು ಹೋಗುತ್ತೆ. ನಾವು ಇಲ್ಲಿಂದ ತಗೊಳ್ತೀವಿ. ರೈಟ್ ತಗೊಂಡು ಇಲ್ಲಿ RTC ಬಸ್ ಸ್ಟ್ಯಾಂಡು ಹೋಗುತ್ತೆ. ಕದ್ರಿ ಮದನಪಲ್ಲಿ ಬಸ್ ಹೋಗ್ತಾ ಇದೆ. ಈಗ ಲೆಫ್ಟ್ ತಗೊಂಡ್ರೆ ನೀವು ಪಲ್ಮನರ್ ರೂಟ್ ಹೋಗ್ಬೋದು. ರೈಟಲ್ಲಿ ಹೋಗ್ತೀವಿ. ಬೆಂಗಳೂರು ಬಸ್ ಸ್ಟ್ಯಾಂಡ್ಗೆ ಪಾರ್ಕ್ ಮಾಡ್ತಾರೆ. ಆಲ್ಮೋಸ್ಟ್ 11 o'clock ಆಯಿತು. 11 o'clockಗೆ ನಾವು ಮದನಪಲ್ಲಿ ರೀಚ್ ಆಗ್ತಾ ಇದ್ವಿ. ಈಗ ಬೆಂಗಳೂರು ಬಸ್ ಸ್ಟ್ಯಾಂಡ್ ಬರ್ತಾ ಇದ್ದೀವಿ. ಮದನಪಲ್ಲಿ 3 ಬಸ್ ಸ್ಟ್ಯಾಂಡ್ ಇದೆ. ಒಂದು KPSRTC, ಒಂದು ಬೆಂಗಳೂರು ಬಸ್ ಸ್ಟ್ಯಾಂಡು, ಇನ್ನೊಂದು ಚಿತ್ತೂರು ಬಸ್ ಸ್ಟ್ಯಾಂಡ್ ಅಂತ. ತುಂಬ ಕನ್ಫ್ಯೂಸ್ ಆಗಬೇಡಿ. ಸದ್ಯಕ್ಕೆ ಇದೆ ಬೆಂಗಳೂರಿಗೆ ಭಾರತಿ ಬಸ್ ಇದೆ, ಹಿಂದೂಪುರ ಗಾಡಿ. ಇಲ್ಲಿ 11 o'clock ಬಂದಿದ್ದೀವಿ. ಈಗ ಮದನಪಲ್ಲಿಂದ ಕಂಟಿನ್ಯೂ ಆಗುತ್ತೆ ಗಾಡಿ. ನಾವು ಇಲ್ಲಿಗೆ ಎಂಟ್ ಮಾಡಿದ್ದೀವಿ. ಹೊಸಟೂರ್ಗೆ ಹೋಗುತ್ತೆ.